ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಇಮೇಜ್ ನಮ್ಮ ಹತ್ರ ಇರೋ ಒಂದು ಇಮೇಜನ್ನು ಆ ಇಮೇಜ್ಗೆ ವಿಡಿಯೋದಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಸ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ನೀವು ಏನಾದರೂ ಯೂಟ್ಯೂಬಿಂದ ಮಾಡಬೇಕು, ನನ್ನ ಹತ್ರ ಯಾವುದೇ ನಾಲೆಜ್ ಇಲ್ಲ, ಯಾವುದೇ ಟಾಪಿಕ್ ನನ್ನ ಹತ್ರ ಇಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡೋರಿಗೆ ಇದು ತುಂಬ ಉಪಯುಕ್ತ ಆಗಿರೋ ಮಾಹಿತಿ ಆಗಿದೆ. ಈ ರೀತಿ ವಿಡಿಯೋಸ್ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಚಾನಲ್ ಮಾಡಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ತುಂಬ ಒಳ್ಳೆ ನಾನು ಕಂಟೆಂಟ್ ತರ್ತಾ ಇದ್ದೀನಿ. ನಾನು ಹೇಳೋದನ್ನು ಇಷ್ಟಕ್ಕೆ ಸೀಮಿತಗೊಳಿಸಬೇಡಿ. ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ, ಈ ರೀತಿ ಮಾಡಿ ಅಂತ ಏನು ನಾನು ಹೇಳಿಕೊಡ್ತಾ ಇದ್ದೀನಿ, ಅದರ ಮೇಲೆ ನೀವು ಥಿಂಕ್ ಮಾಡಿ, ಹೆಚ್ಚಿನದನ್ನು ನೀವು ಯೋಚನೆ ಮಾಡಿ. ಯಾವ ರೀತಿ ನಾನು ಈ ರೀತಿ ಇಮೇಜ್ ಟು ವಿಡಿಯೋ ಮಾಡೋದು, ವಾಯ್ಸನ್ನು ಜನ್ರೇಟ್ ಮಾಡೋದು, ಇದೆಲ್ಲ ಮಾಡಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಎಂಥ ಕಂಟೆಂಟ್ ನಾವು ಕೊಡ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಮಾಡಿ ದುಡ್ಡು ಮಾಡಿ ಸ್ನೇಹಿತರೆ. ಚಾನಲ್ ಮಾನಿಟೈಸ್ ಆಗ್ತಿದೆ, ಒಳ್ಳೊಳ್ಳೆ ಕಂಟೆಂಟ್ ನೀವು ಮಾಡಿಕೊಂಡು ದುಡ್ಡು ಮಾಡ್ಬೋದು. ಸೊ ನಾನು ಹೇಳ್ಕೊಡೋ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಕೆಲಸ ಮಾಡಿ. ನೀವು ಸೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಿದ್ರೆ ಇದು ನಿಮಗೆ ತುಂಬ ಉಪಯುಕ್ತ ಆಗಲಿದೆ. ಏಕೆಂದರೆ ನಾವು ಸೀರಿಯಲ್ಸ್ಗಾಗಿ ಅಲ್ಲಿಂದ ಇಲ್ಲಿಂದ ಇಮೇಜಸನ್ನು ಡೌನ್ಲೋಡ್ ಮಾಡಿಕೊಡ್ತೀವಿ, ಸ್ಕ್ರೀನ್ಶಾಟ್ಸ್ ಎಲ್ಲ ತೊಗೊಳ್ತೀವಿ. ಆ ಸ್ಕ್ರೀನ್ಶಾಟ್ ತೊಗೊಂಡಿರೋದನ್ನು ಒಂದು ಸ್ವಲ್ಪ ನಾವು ಮಾಡಿಫೈ ಮಾಡಿಕೊಂಡು ಈ ರೀತಿ ಅದನ್ನು ಕನ್ವರ್ಟ್ ಮಾಡಿ ಇಮೇಜನ್ನು ವಿಡಿಯೋಗೆ ಕನ್ವರ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ವಾಯ್ಸ್ ಕೊಟ್ಟು ಈ ರೀತಿ ಚಾನಲ್ ಮೇಲೆ ಕೆಲಸ ಮಾಡಿ. ಇದು ಅಲ್ಲದೆ ಸ್ಟೋರಿ ಮಾಡ್ಬೋದು, ಕಾರ್ಟೂನ್ ವೀಡಿಯೋಸ್ ಕೂಡ ಮಾಡ್ಬೋದು. ನಾನು ಇನ್ನೊಂದು ಟ್ಯೂನ್ ಕ್ರಾಫ್ಟ್ ಬಿಟ್ಟು ಇನ್ನೊಂದು ಸಾಫ್ಟ್ವೇರ್ ಇದೆ, ತುಂಬ ಈಸಿ ಇದೆ, ಮೊಬೈಲಲ್ಲಿ ನೀವು ಮಾಡ್ಬೋದು. ಅದ್ರ ಬಗ್ಗೆನೂ ಮುಂದೆ ವಿಡಿಯೋ ತೊಗೊಂಡು ಬರೋದಿದೆ. ಹೇಗೆ ನಾವು ಒಂದು ಕಾರ್ಟೂನ್ ಸ್ಟೋರೀಸ್ ವಿಡಿಯೋ, ಕಾರ್ಟೂನ್ ವಿಡಿಯೋ ಮಾಡಿ ಒಳ್ಳೆ ಸ್ಟೋರಿ ವಿಡಿಯೋ ಮಾಡಿಕೊಂಡು ವಿಡಿಯೋ ಮಾಡಿ ಅದನ್ನು ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಹೇಗೆ ದುಡ್ಡು ಮಾಡಬೇಕು ಅನ್ನೋದು ಕೂಡ ಒಂದು ಡೀಟೇಲಾಗಿ ವಿಡಿಯೋ ತರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಾವು ಒಂದು ಇಮೇಜನ್ನು, ಯಾವುದೇ ಇಮೇಜ್ ಇರಲಿ, ಅದನ್ನು ವೀಡಿಯೋಗೆ ಕನ್ವರ್ಟ್ ಮಾಡಿಕೊಂಡು ನಾವು ಅದನ್ನು ಯೂಸ್ ಮಾಡಿ ಹೇಗೆ ಒಂದು ಸ್ಟೋರಿ ಮಾಡ್ಬೋದು ಅನ್ನೋದು ಇಲ್ಲಿ ನೋಡ್ಬೋದು. ಬಟ್ ನಾನಿಲ್ಲಿ ಒಂದು ಇಮೇಜನ್ನು ವೀಡಿಯೋಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಚಾನಲ್ ಮೇಲೆ ನೀವು ಮಾಡ್ತಿರೋ ವೀಡಿಯೋಗೆ ಇದನ್ನು ಬಳಸ್ಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ ಸ್ನೇಹಿತರೆ. ಖಂಡಿತ ನಿಮಗೆ ಒಂದು ಒಳ್ಳೆ ಅರ್ನಿಂಗ್ ಸಿಗುತ್ತೆ. ಸೊ ನಾನು ಏನು ಹೇಳ್ತಿದ್ದೀನಿ, ನಾನೇನು ತೋರಿಸ್ಕೊಡ್ತಾ ಇದ್ದೀನಿ, ಅದನ್ನು ನೀವು ಯಾವ ರೀತಿ ಬಳಸ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ ಸ್ನೇಹಿತರೆ. ನೀವು ಥಿಂಕ್ ಮಾಡಿ. ಸೊ ಈ ರೀತಿ ಎಲ್ಲ ಆಪ್ಷನ್ಸ್ ಬರ್ತಿದೆ, ಇದನ್ನು ಹೇಗೆ ಬಳಸ್ಕೊಂಡು ನಾನು ಏನು ಮಾಡ್ಬೋದು ಅನ್ನೋದು ಒಂದು ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿಕೊಂಡು ಒಂದು ಚಾನಲ್ ಮಾಡಿಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತ ಚಾನಲ್ ಮಾನಿಟೈಸ್ ಆಗಿ ವಿಡಿಯೋ ದುಡ್ಡು ಮಾಡ್ತೀರಾ ಸ್ನೇಹಿತರೆ ಚಾನಲಿಂದ. ಸೊ ಬನ್ನಿ, ನಾನು ಒಂದು ಇಮೇಜ್ ನನ್ನ ಹತ್ರ ಇದೆ, ಯಾವುದೇ ಇಮೇಜ್. ಸೊ ನನ್ನದೇ ಇಮೇಜ್ ಇರುತ್ತೆ, ಒಂದು ಫೋಟೋ ಇದೆ. ಒಂದು ಫೋಟೋ ಫಸ್ಟ್ ನಾನು ತೋರಿಸ್ತೀನಿ. ಗ್ಯಾಲರಿ ಓಪನ್ ಮಾಡ್ತೀನಿ, ಕ್ಯಾಮ್ರಾದಲ್ಲಿ ಒಂದು ಇಮೇಜ್ ಇದೆ. ಸೊ ಈ ಇಮೇಜ್ ಇದೆ, ಇಲ್ಲಿ ನೋಡಿ. ಸೊ ಸೈಡಲ್ಲಿ ನಾನು ತೋರಿಸ್ತೀನಿ, ಈ ಇಮೇಜ್ ಇದೆ. ಈ ಇಮೇಜ್ ನಾನು ಬರೀ ಒಂದು ಸ್ವಲ್ಪ ಬಟ್ ಇಟ್ಕೊಂಡು ಏನೋ ಥಿಂಕ್ ಮಾಡ್ತಿದ್ದೀನಿ. ಇದನ್ನು ನಾವು ವಿಡಿಯೋದಲ್ಲಿ ಕನ್ವರ್ಟ್ ಮಾಡಿ ಆ ಕಡೆ ಈ ಕಡೆ ನೋಡೋ ರೀತಿ ನಾವು ಇದನ್ನು ಜನ್ರೇಟ್ ಮಾಡೋಣ. ಸೊ ಫೋಟೋ ಇದೆ, ಫೋಟೋಗೆ ವಿಡಿಯೋದಲ್ಲಿ ನಾವು ಜನ್ರೇಟ್ ಮಾಡೋಣ. ಅದು ಹೇಗೆ ಅಂತ ಬನ್ನಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಒಂದು ಚಾಟ್ GPT ಅನ್ನೋದು ಅಪ್ಲಿಕೇಶನ್ ಬೇಕು. ಸೊ ನಾನೇನು ಮಾಡ್ತೀನಿ, ಚಾಟ್ GPT ಓಪನ್ ಮಾಡ್ತೀನಿ. ನಿಮ್ಮ ಹತ್ರನೂ ಇಲ್ಲ ಅಂದರೆ ಇದನ್ನು ಚಾಟ್ GPT ನೀವು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕೆಲಸ ಇದು ನಮ್ಗೆ ಮಾಡಿಕೊಡುತ್ತೆ. ಸೊ ಇದರಲ್ಲಿ ನಾನೇನು ಮಾಡ್ತೀನಿ, ಈಗ ನನ್ನ ಹತ್ರ ಒಂದು ಇಮೇಜ್ ಇದೆ ಅಂತ ಹೇಳಿ ಕನ್ನಡದಲ್ಲಿ ಬರಿತೀನಿ. ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ನಮ್ಗೆ ಇಂಗ್ಲೀಷ್ ಅದು ಇದು ಏನೂ ಬರಲ್ಲ ಅಂದರೂ ನಾವು ಈ ರೀತಿ ಕನ್ನಡದಲ್ಲಿ ಬರೆದು ಕೊಟ್ಟರು ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ನಮಗೆ ಮಾಡಿಕೊಡುತ್ತೆ. ಅದು ಹೇಗೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಸೊ ನೋಡಿ, ನನ್ನ ಹತ್ರ ನಾನೇನು ಮಾಡ್ತೀನಿ, ಇದಕ್ಕೆ ಟೈಪ್ ಮಾಡಿ ಹೇಳ್ತೀನಿ. ನನ್ನ ಹತ್ರ ಒಂದು ಫೋಟೋ ಇದೆ. ಆ ಫೋಟೋದಲ್ಲಿ ನಾನಿದ್ದೀನಿ. ಫೋಟೋದಲ್ಲಿ ಟೈಪ್ ಮಾಡ್ತೀನಿ, ಫೋಟೋದಲ್ಲಿ ನಾನಿದ್ದೀನಿ. ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಅದಕ್ಕೆ ಹೇಳ್ತೀನಿ, ನಾನು ಏನೋ ಥಿಂಕ್ ಮಾಡ್ತೀನಿ. ಯೋಚನೆ ಮಾಡ್ತಿದ್ದೀನಿ. ನಾನೊಂದು ಸ್ವಲ್ಪ ಥಿಂಕ್ ಅಂತ ಬರೀತೀನಿ. ನೀವು ನಾನೇನೋ ಯೋಚನೆ ಮಾಡ್ತಿದ್ದೀನಿ, ನಾನೇನೋ ಥಿಂಕ್ ಮಾಡ್ತಿದ್ದೀನಿ. ಸೊ ಅದನ್ನೇ
ಆ ಕಡೆ ಈ ಕಡೆ ನೋಡಿ ಇನ್ನಷ್ಟು ಏನೋ ಥಿಂಕ್ ಮಾಡ್ತಿರೋ ಹಾಗೆ ಏನೋ ಥಿಂಕ್ ಮಾಡ್ತಿರೋ ಹಾಗೆ ಒಂದು ಪ್ರಾಂಪ್ಟ್, ಇದು ಮೇನ್ ಇಂಪಾರ್ಟೆಂಟ್ ಇದೆ. ಪ್ರಾಂಪ್ಟ್ PROMPT. ಸೊ ಇಲ್ಲಿ ಟೈಪ್ ಮಾಡ್ತಿರೋದು ಅದನ್ನು ನೋಡ್ಕೊಂಡು ಪ್ರಾಂಪ್ಟ್ ಕೊಡಿ, ಒಂದು ಪ್ರಾಂಪ್ಟ್ ಕೊಡಿ ಅಂತ ನಾನು ಇಲ್ಲಿ ಬರೆದು ಇದಕ್ಕೆ ಸೆಂಡ್ ಮಾಡ್ತೀನಿ. ಇಲ್ಲಿ ಸೆಂಡ್ ಆಪ್ಷನ್ ಇದೆ ಸೈಡಲ್ಲಿ ನೋಡಿ, ಒಂದು ಅಪೇರೋ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದು ಸೆಂಡ್ ಆಗುತ್ತೆ. ಸೆಂಡ್ ಆದಮೇಲೆ ಅದು ರೀಡ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಏನು ಹೇಳಿದ್ದೀವಿ ಅದಕ್ಕೆ ತಕ್ಕಂಗೆ ಅದು ಒಂದು ಪ್ರಾಂಪ್ಟ್ ಜನ್ರೇಟ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಥಿಂಕಿಂಗ್ ಪೋಸ್ ಫೋಟೋ ಪ್ರಾಂಪ್ಟ್ ನ್ಯಾಚುರಲ್ ಆ್ಯಂಡ್ ರಿಯಲಿಸ್ಟಿಕ್ ಅಂತ ಇದೆ. ಅದ್ರ ಕೆಳಗಡೆ ಪ್ರಾಂಪ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಅಂತ ಸ್ಟಾರ್ಟ್ ಆಗಿದೆ ನೋಡಿ, ಇದ್ರ ಮೇಲೆ ನಾನು ಟಚ್ ಮಾಡಿ ಹೋಲ್ಡ್ ಮಾಡ್ತೀನಿ. ಆಮೇಲೆ ಒಂದು ಪಾಪಪ್ ಓಪನ್ ಆಗಿ ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಕಾಪಿನೂ ಇದೆ, ಆಮೇಲೆ ಸೆಲೆಕ್ಟ್ ಟೆಕ್ಸ್ಟ್ ಇದೆ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಪಿ ಮಾಡಿದರೆ ಎಲ್ಲನೂ ಕಾಪಿ ಆಗಿಬಿಡುತ್ತೆ. ಸೊ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಮಗೆ ಯಾವುದು ಟೆಕ್ಸ್ಟ್ ಬೇಕಾಗಿದೆ, ಇಲ್ಲಿ ಡಬಲ್ ಬ್ರ್ಯಾಕೆಟಲ್ಲಿ ಡಬಲ್ ಕಾಟ್ ಇದೆಯಲ್ಲ ಅದರಲ್ಲಿ ಪ್ರಾಂಪ್ಟ್ ಇದೆ, ಅದನ್ನು ನಾವು ಅಷ್ಟೇ ಕಾಪಿ ಮಾಡ್ಕೊಳ್ಳೋಣ. ಸೈಡಲ್ಲಿ ನೋಡಿ ನಾನು ಯಾವ ರೀತಿ ಕಾಪಿ ಮಾಡ್ತಿದ್ದೀನಿ ಅದನ್ನು ನಾನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿಕೊಂಡೆ. ಸೊ ಇಲ್ಲಿ ನನ್ನ ಕೆಲಸ ಮುಗೀತು. ಓಕೆನಾ. ಈಗ ನಾನು ಬ್ರೌಸರ್ ಓಪನ್ ಮಾಡ್ತೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಸರ್ಚಲ್ಲಿ ಇಮೇಜ್ ಟು ವಿಡಿಯೋ AI ಗೂಗಲ್ ಅಂತ ಹಾಕಿ. ಇಲ್ಲಿ ಮೇಲ್ಗಡೆ ನೋಡಿ ನೀವು ಇಮೇಜ್ ಟು ವಿಡಿಯೋ AI ಗೂಗಲ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಒಂದು ಇಲ್ಲಿ ಬೇರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸೈನ್ ಇನ್ ಗೂಗಲ್ ಅಕೌಂಟ್ಸ್ ಅಂತ ಬಂದಿದೆ. ನಾವು ಸೈನ್ ಇನ್ ನಮ್ಮ ಹತ್ರ ಮೇಲ್ ID ಇರುತ್ತೆ, ಸೈನ್ ಇನ್ ತಾನಾಗಿ ಆಗಿಬಿಡುತ್ತೆ. ಇಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಸೆಟ್ಟಿಂಗ್ ಇದೆ ಸ್ನೇಹಿತರೆ. ಎಕ್ಸೆಪ್ಟ್ ರೇಷಿಯೋ ಇದೆ. ಉದ್ದ ಬೇಕು ಅಂದರೆ ಉದ್ದ ತೊಗೋಬೋದು, ಅಡ್ಡ ಬೇಕು ಅಂದರೆ ಅಡ್ಡ ನೀವು ಮಾಡ್ಕೋಬೋದು. ನಾನು ವರ್ಟಿಕಲ್ ಫಾರ್ಮೆಟಲ್ಲಿ ನಾನು ಶಾರ್ಟ್ಗೆ ಅಂತ ಇದನ್ನು ಯೂಸ್ ಮಾಡ್ತೀನಿ. ಸೊ ಈ ರೀತಿ ನೀವು ಶಾರ್ಟ್ಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆ, 9:16 ಶಾರ್ಟ್ಸ್ಗೆ ತುಂಬ ಬೆಸ್ಟ್ ಇದು ಆಪ್ಷನ್ ಇದೆ. ಓಕೆ, 9:16 ಮಾಡಿಕೊಂಡೆ. ಈಗ ಇಲ್ಲಿ ಕೆಳಗಡೆ ನೋಡಿ, ಒಂದು ಸ್ವಲ್ಪ ಕೆಳಗಡೆ ಬಂದರೆ ಸ್ಕ್ರಾಲ್ ಮಾಡಿ, ಡಿಸ್ಕ್ರೈಬ್ ಯುವರ್ ವಿಡಿಯೋ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ನಾವೇನು ಕಾಪಿ ಮಾಡಿದ್ದೀವಲ್ಲ ಪ್ರಾಂಪ್ಟ್, ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಜಸ್ಟ್ ಪೇಸ್ಟ್ ಮಾಡೋದು. ಪೇಸ್ಟ್ ಮಾಡಿದ ಮೇಲೆ ಸ್ವಲ್ಪ ಸೈಡಿಗೆ ಸರಿಸಿ ಇಲ್ಲಿ ಒಂದು ಆಪ್ಷನ್ ಇದೆ, ಪ್ಲಸ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ರನ್ ಪಕ್ಕನೇ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ. ಅಪ್ಲೋಡ್ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಮ್ಮ ಫೋನ್ ಗ್ಯಾಲರಿ ಓಪನ್ ಆಗುತ್ತೆ. ಫೋನ್ ಗ್ಯಾಲರಿ ಓಪನ್ ಆದಮೇಲೆ ನಾನು ಆಗಲೇ ನಿಮಗೆ ಆ ಇಮೇಜ್ ತೋರಿಸಿದ್ದೀನಲ್ಲ, ಅದನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ನಾನು ಏನೋ ಒಂದು ಥಿಂಕ್ ಮಾಡ್ತಿರೋ ಇಮೇಜನ್ನು ಇಲ್ಲಿ ತೊಗೊಂಡು ಬರ್ತೀನಿ. ಸೊ ಇಲ್ಲಿ ಇಂಪೋರ್ಟ್ ಆಗಿದೆ, ಹೌದಾ. ಇಂಪೋರ್ಟ್ ಆದಮೇಲೆ ಕೆಳಗಡೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಆಮೇಲೆ ರನ್ ಕಂಟ್ರೋಲ್ ಅಂತ ಬರುತ್ತೆ. ಇಲ್ಲಿ ರನ್ ಕಂಟ್ರೋಲ್ ಅಂತ ಬಂದಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ರನ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ವೇಟ್ ಮಾಡಬೇಕು, ಪೇಷನ್ಸ್ ಇಟ್ಟು ಒಂದು ಸ್ವಲ್ಪ ವೇಟ್ ಮಾಡಿ. ನೋಡಿ, ಲಿಮಿಟ್ ರೀಚ್ ಆದಮೇಲೆ ನಾವು ಮೇಲ್ ID ಚೇಂಜ್ ಮಾಡ್ಕೊಂಡು ಕೂಡ ನಾವು ಒಂದು 4-5 ಮೇಲ್ ID ಜಿಮೇಲ್ ID ನೀವು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಲಿಮಿಟ್ ರೀಚ್ ಆಯಿತು ಅಂದರೆ ಮೇಲ್ ID ಚೇಂಜ್ ಮಾಡ್ಕೊಂಡು ಕೂಡ ನೀವು ಇದನ್ನು ಜನ್ರೇಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಹೊತ್ತು ನಾವು ಕಾಯಬೇಕು. ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಬೆಸ್ಟ್ ಇದು ಕೆಲಸ ಮಾಡುತ್ತೆ ಅನ್ನೋದು. ನಾವು ಹೇಗೆ ಅದನ್ನು ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ನೋಡಿ ಸ್ನೇಹಿತರೆ. ಏನೇ ಕೆಲಸ ಮಾಡಿದರೂ ನಮ್ಮ ಹತ್ರ ನಾಲೆಜ್ ಇರಬೇಕು, ಸ್ವಲ್ಪ ಆದರೂ ನಾಲೆಜ್ ಇರಬೇಕು. ಅದನ್ನು ನಾವು ಯೂಸ್ ಮಾಡಿಕೊಂಡು ಈ ರೀತಿ ಇನ್ಫಾರ್ಮೇಷನ್ ಸಿಗ್ತಿದೆ ಅಂದರೆ ಆ ಇನ್ಫಾರ್ಮೇಷನ್ ಬಳಸ್ಕೊಂಡು ನಾವು ಯಾವ ರೀತಿ ನಾವು ಅದರ ಮೇಲೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಹತ್ರ ಒಂದು ಸ್ವಲ್ಪ ನಾಲೆಜ್ ಇರಬೇಕು ಸ್ನೇಹಿತರೆ. ಸೊ ನೋಡಿ, ರೆಡಿಯಾಗಿ ಬಂತು. ನಾನಿಲ್ಲಿ ತೋರಿಸ್ತೀನಿ. ಫಸ್ಟ್ ನಿಮಗೆ ಇಲ್ಲಿ ನೋಡಿ ಪ್ಲೇ ಮಾಡ್ತೀನಿ. ಇಲ್ಲೇ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಮೇಜ್ ಇರೋದು ಕನ್ವರ್ಟ್ ಆಗಿ ನಾನು ಥಿಂಕ್ ಮಾಡ್ತಿದ್ದೀನಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ನೀವು ನೋಡ್ಬೋದು. ನಾನು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿ ನೀವು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇದನ್ನು ಶಾರ್ಟ್ಸ್ಗೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಶಾರ್ಟ್ಸಲ್ಲಿ ನಾನು
ಏನೇ ಒಂದು ಆಡಿಯೋ ಹಾಕಿ ನನ್ನದೇ ಆದಂಥ ಇಮೇಜ್ ಇದೆ, ಸೊ ಅದನ್ನು ನಾನು ಹಾಡುಗಳಿಗೆ ಹಾಕಿ ಒಂದು 5 ಸೆಕೆಂಡ್ 10 ಸೆಕೆಂಡ್ ಅಥವಾ ಏನೋ ಒಂದು ಟೆಕ್ಸ್ಟ್ ಬರೆದ್ಬಿಟ್ಟು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ರೀಚ್ ಸಿಗತ್ತೆ, ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಒಂದು ಇಮೇಜ್ ಇತ್ತು, ಅದನ್ನು ನಾನು ಈ ರೀತಿ ವಿಡಿಯೋಗೆ ಕನ್ವರ್ಟ್ ಮಾಡಿದೆ. ಸೊ ಏನು ಚೇಂಜಸ್ ಇದೆ ನೋಡಿ, ಕಂಪ್ಲೀಟ್ಲಿ ಒಂದು ವಿಡಿಯೋ ಫಾರ್ಮ್ಯಾಟಲ್ಲಿ ಇದು ಬಂತು. ಸೊ ನಾನು ಇದನ್ನು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡಿದರೆ, ಸೊ ಈ ರೀತಿ ನೀವು ಏನಾದರೂ ಒಂದು ಇಮೇಜಸ್ ಕ್ಲಿಕ್ ಮಾಡಿಕೊಂಡು ಅದನ್ನು ವಿಡಿಯೋ ಇಮೇಜ್ದಿಂದ ವಿಡಿಯೋ ಜನ್ರೇಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ವಾಯ್ಸ್ ಓವರ್ ಮಾಡಿ ನೀವು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದರೆ 5 ರಿಂದ 6 ಸೆಕೆಂಡು 10 ಸೆಕೆಂಡ್ ಒಳಗಡೆ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಬೇಗ ಚಾನಲ್ ಗ್ರೋ ಆಗುತ್ತೆ, ವೈರಲ್ ಆಗುತ್ತೆ ಸರ್. ಸೊ ಈ ರೀತಿ ಏನಾದರೂ ಒಂದು ಟ್ರೈ ಮಾಡಿ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಚಾನಲ್ ಮೇಲೆ. ಸೊ ಇದರಿಂದ ನಿಮ್ಮ ಚಾನಲ್ಗೆ ಒಳ್ಳೆ ಬೂಸ್ಟ್ ಸಿಗುತ್ತೆ, ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೋದು, ವ್ಯೂಸ್ ತೊಗೊಂಡು ಬರ್ಬೋದು. ಸೊ ಈ ರೀತಿ ಮಾಡಿಕೊಂಡು ನಾವು ದುಡ್ಡು ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಮಾಹಿತಿ ಕೊಟ್ಟಿರ್ತೀವಿ, ಅದನ್ನು ಬಳಸ್ಕೊಂಡು ನಿಮ್ಮ ಕೆಲಸನ ನೀವು ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ, ಮತ್ತೆ ಭೇಟಿ ಆಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.